ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. 108 ದಿನದ ಸಾಮೂಹಿಕ ಧ್ಯಾನ, ಉಪವಾಸ ಮತ್ತೆ ಮೌನದ ಒಂದು ಏನು ಲಲಿತಾ ಮೇಡಮ್ ಅವರು ಕೈಗೊಂಡಿದ್ದಾರೆ. ಈ ಒಂದು ಧ್ಯಾನಕ್ಕೆ ತಮ್ಗೆಲ್ಲರಿಗೂ ಸ್ವಾಗತಿಸ್ತಾ ಇದ್ವಿ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ನಾವು ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. 11ನೇ ದಿನದ ಈ ದಿನದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ದಯವಿಟ್ಟು ಕ್ಯಾಮ್ರಾಸ್ ಆಫ್ ಮಾಡ್ಕೊಳ್ಳಿ. ಗುರುವಿನ ಒಂದು ನೇರ ದೃಷ್ಟಿ ನಿಮ್ಮ ಮನೆಗಳಲ್ಲಿ ಬೀಳೋದ್ರಿಂದ ನಿಮ್ಗೆಲ್ಲಾನು ತುಂಬಾ ಒಳ್ಳೇದಾಗತ್ತೆ ಮಾಸ್ಟರ್ಸ್. ಇದು ತುಂಬಾ ಹೆಲ್ಪ್ ಆಗತ್ತೆ. ನೀವೇ ಹೇಳ್ತೀರಾ ಆಮೇಲೆ. ಹಲೋ ಮಾಸ್ಟರ್ಸ್, ಎಲ್ರಿಗೂ ಕೂಡ ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಆ ಉಸಿರನ್ನು ಕಣ್ಣು ಮುಚ್ಚಿ ಹಾಗೇ ನೋಡ್ತಾ ಇರಬೇಕು. ಉಸಿರನ್ನು ಗಮನಿಸ್ತಾ ಇರಬೇಕಷ್ಟೆ. ಈ ಧ್ಯಾನದ ಹೆಸರು ಆನಾಪಾನಸತಿ ಧ್ಯಾನ ಅಂಥೇಳಿ. ಆನ ಅಂದರೆ ಉಸಿರನ್ನು ತಗೊಳ್ಳೋದು, ಅಪಾನ ಅಂದರೆ ಉಸಿರನ್ನು ಬಿಡೋದು, ಸತಿ ಅಂದರೆ ಉಸಿರಿನ ಜೊತೆಗೆ ಒಂದಾಗೋದು. ನಮ್ಮ ಮನಸ್ಸನ್ನು ಉಸಿರಿನ ಜೊತೆಗೆ ಒಂದು ಮಾಡಿಸ್ಬೇಕು. ಸಾವಿರಾರು ಯೋಚನೆಗಳು ಬರುವಂಥದ್ದು ಉಸಿರನ್ನೇ ಗಮನಿಸ್ತಾ ನಮ್ಮ ಯೋಚನೆಗಳು ಕಡಿಮೆ ಆಗ್ತಾ ಮನಸ್ಸನ್ನು ನಾವು ಶೂನ್ಯ ಮಾಡ್ಕೊಳ್ತೀವಿ. ಆ ಶೂನ್ಯ ಸ್ಥಿತಿಯೇ ಧ್ಯಾನದ ಸ್ಥಿತಿ. ಕೋಟಿ ಪೂಜೆ ಸಮ, ಮಂತ್ರ ಕೋಟಿ ಸಮ, ಜಪ ಕೋಟಿ ಸಮ, ಧ್ಯಾನ ಕೋಟಿ ಸಮ ಲಯ. ನಾವು ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಇಲ್ಲಿ ಯಾವುದು ಕೂಡ ಮಂತ್ರ, ದೇವರ ನಾಮ, ಊಹೆ ಯಾವುದು ಕೂಡ ಇಟ್ಕೊಂಡು ನಾವು ಕುತ್ಕೋಬಾರ್ದು. ಮಂತ್ರಗಳನ್ನು ಹೇಳ್ಕೊಂಡು ಕುತ್ಕೊಳ್ಳೋದಲ್ಲ. ಧ್ಯಾನ ಅಂದರೆ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ತೀವಿ. ಉದ್ಧರೇದಾತ್ಮನಾತ್ಮನಾಂ. ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ತಾ ಇರ್ತೀವಿ. ನಮಗೆ ಯಾರೂ ಕೂಡ ಉದ್ಧಾರ ಮಾಡೋದಿಲ್ಲ ಫ್ರೆಂಡ್ಸ್. ನಮಗೆ ನಾವೇ ಉದ್ಧಾರ ಆಗಬೇಕು. ಅಪ್ಪೋ ದೀಪೋ ಭವ,
ನಮ್ಮ ಆತ್ಮಜ್ಯೋತಿಯನ್ನು ನಾವೇ ಬೆಳಗಿಸ್ಕೋಬೇಕು. ಧ್ಯಾನಕ್ಕೆ ಕೂತ್ಕೊಂಡಾಗ ಮಧ್ಯದಲ್ಲಿ ಕಣ್ಣು ಬಿಡಬಾರ್ದು. 80% ಎನರ್ಜಿ ನಮ್ಮ ಕಣ್ಣಲ್ಲಿ ತುಂಬಿಕೊಂಡಿರುತ್ತೆ ಫ್ರೆಂಡ್ಸ್. ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಅವರನ್ನು ಉದ್ಧಾರ ಮಾಡ್ಕೊಳ್ತಾ ಇರ್ತಾರೆ. ಮತ್ತು ನಾವು ಯಾರಿಗೂ ಕೂಡ ಉದ್ಧಾರ ಮಾಡೋದಕ್ಕೂ ಆಗೋದಿಲ್ಲ, ನಮಗೂ ಕೂಡ ಯಾರು ಉದ್ಧಾರ ಕೂಡ ಮಾಡೋದಿಲ್ಲ. ನಮಗೆ ನಾವೇ ಉದ್ಧಾರ ಆಗಬೇಕು. ನಾವು ಹೇಗೆ ಉದ್ಧಾರ ಆಗ್ತೀವಿ ಅಂದರೆ, ಧ್ಯಾನ ಮಾಡ್ತಾ ಮಾಡ್ತಾ ಉಸಿರನ್ನೇ ಗಮನಿಸ್ತಾ ನಾವು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊಳ್ತೀವಿ. ನಾವು ಎಲ್ಲಿಂದ ಬಂದ್ವಿ, ನಮ್ಮ ಒಂದು ಜನ್ಮದ ಉದ್ದೇಶ ಏನು ಅಂಥೇಳಿ ಎಲ್ಲವೂ ಕೂಡ ನಾವು ನೆನಪು ಮಾಡ್ಕೊಳ್ತೀವಿ. ಈ ನಮ್ಮ ಶರೀರ ಅನ್ನೋದು ಮೂಳೆ ಮಾಂಸದ ಒಂದು ಹೊದಿಕೆ ಅಂಥೇಳಿ ನಾವು ಮರ್ತ್ಬಿಟ್ಟಿದ್ದೀವಿ. ಈ ಶರೀರನೇ ಸತ್ಯ ಅಂಥೇಳಿ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಒಳಗಡೆ ಇರುವಂಥ ಜೀವ ಸತ್ಯ, ನಿತ್ಯ ನಿರಂತರವಾಗಿರೋದು, ಅದನ್ನು ನಾವು ತಿಳ್ಕೋಬೇಕು ಅನ್ನೋದು ನಮಗೆ ಉಸಿರಿನ ಜೊತೆಗೆ ಇದ್ದಾಗ ಆ ಒಂದು ಅರಿವು ನಮಗೆ ಬರುತ್ತೆ ಫ್ರೆಂಡ್ಸ್. ನಾವು ಈ ಭೂಮಿಗೆ ಬರುವಾಗ ಯಾವುದೇ ಒಂದು ಹೆಸರಿನಿಂದ, ಯಾವುದೇ ಒಂದು ರೂಪದಿಂದ, ಯಾವುದೇ ಒಂದು ಗುಣದಿಂದ ಯಾವುದೂ ಕೂಡ ನಾವು ಬಂದಿಲ್ಲ. ನಿರ್ಗುಣರಾಗಿ ನಾವು ಬಂದಿದ್ದೀವಿ. ಈ ಭೂಮಿಗೆ ಬರುವಾಗ ಪೂರ್ಣಾತ್ಮ ನಮಗೆ ನಿರ್ಗುಣದಿಂದ ನಮಗೆ ಇಲ್ಲಿ ಬಿಟ್ಟು ಹೋಗಿದ್ದು. ಮತ್ತೆ ನಾವು ಅಲ್ಲಿಗೆ ಸೇರ್ಕೋಬೇಕು ಅಂದರೆ ನಾವು ನಿರ್ಗುಣದ ಸ್ಥಿತಿಯಲ್ಲೇ ಇದ್ದಾಗ ನಾವು ಅಲ್ಲಿಗೆ ಸೇರ್ಕೊಳ್ತೀವಿ ಫ್ರೆಂಡ್ಸ್. ನಾವು ಯಾವ ಹೆಸರನ್ನು ಇಲ್ಲಿ ತಗೊಂಡು ಬಂದಿದ್ದೀವಿ, ಯಾವ ಗುಣವನ್ನು ನಾವು ಇಲ್ಲಿ ತಗೊಂಡು ಬಂದಿದ್ದೀವಿ, ಯಾವ ರೂಪದಿಂದ ನಾವು ಬಂದಿದ್ದೀವಿ, ಯಾವುದೂ ಕೂಡ ಇಲ್ಲ ಫ್ರೆಂಡ್ಸ್. ನಾವು ನಿರ್ಗುಣದಿಂದ ನಾವು ಇಲ್ಲಿ ಬಂದಿರೋದು. ಯಾವುದೇ ರೂಪವಿಲ್ಲ, ಗುಣ ಇಲ್ಲ, ನಾಮ ಇಲ್ಲ, ನಾಮರಹಿತ, ಗುಣರಹಿತ, ರೂಪರಹಿತವಾಗಿ ನಾವು ಇಲ್ಲಿ ಬಂದಿದ್ದೀವಿ ಈ ಭೂಮಿ ಮೇಲೆ. ನಾವು ಇಲ್ಲಿ ಪಾತ್ರ ಮಾಡೋದಕ್ಕೆ ಬಂದಿದ್ದೀವಿ ಅನ್ನೋದನ್ನೇ ನಾವು ಮರ್ತ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಈ ಪಾತ್ರನೇ ನಾವು ಏನು ಮಾಡ್ತಾ ಇದ್ದೀವಿ, ಈ ಪಾತ್ರನೇ ನಾವು ನಿಜ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ.
ನಾವು ಹೇಗೆ ಬಂದಿದ್ದೀವಿ ಅದನ್ನೆಲ್ಲವನ್ನು ಕೂಡ ನಮಗೆ ನೆನಪಿಗೆ ಬರಬೇಕು ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇದ್ದು ಕಲ್ತ್ಕೋಬೇಕು, ನೆನಪು ಮಾಡ್ಕೋಬೇಕು. ನಾವು ಎಲ್ಲವನ್ನು ಕೂಡ ಮರ್ತಿರೋದ್ರಿಂದ, ಅಧರ್ಮದಿಂದ, ಅಸತ್ಯದಿಂದ, ಹಿಂಸೆಯಿಂದ ನಾವು ಜೀವಿಸ್ತಾ ಇದ್ದೀವಿ. ಉಸಿರು ಎಂಬ ಗುರುವಿನ ಜೊತೆಗೆ ನಾವಿದ್ದರೆ ನಾವು ಹೇಗೆ ಬಂದ್ವಿ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಯಾವಾಗ ನಮಗೆ ನೆನಪಿಗೆ ಬರುತ್ತೆ ಮತ್ತೆ ಧರ್ಮ, ಸತ್ಯ, ಅಹಿಂಸದ ಜೀವನವನ್ನು ನಾವು ಜೀವಿಸ್ತಾ ಇರ್ತೀವಿ ಫ್ರೆಂಡ್ಸ್. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಯಾವಾಗ ಧರ್ಮದಿಂದ ಇರ್ತೀವಿ ನಮಗೆ ಧರ್ಮನೇ ರಕ್ಷಣೆ ಮಾಡುತ್ತೆ. ನಾವು ಯಾವಾಗ ಸತ್ಯದಿಂದ ಇರ್ತೀವಿ ನಮಗೆ ಸತ್ಯನೇ ಜೀವಿಸೋದಕ್ಕೆ ಅನುಕೂಲ ಮಾಡಿಕೊಡತ್ತೆ ಫ್ರೆಂಡ್ಸ್. ನಾವು ಯಾವಾಗ ಅಹಿಂಸೆಯಿಂದ ನಾವು ಜೀವಿಸ್ತೀವಿ ನಮಗೂ ಕೂಡ ಯಾವುದು ಕೂಡ ಹಿಂಸೆ ಆಗೋದಿಲ್ಲ. ನಮಗೆ ಯಾಕೆ ದುಃಖ, ಕಾಯಿಲೆಗಳು ಬಂದಿದೆ ಅಂದರೆ ಎಲ್ಲವೂ ಕೂಡ ನಾವು ಪ್ರಕೃತಿಗೆ ವಿರುದ್ಧವಾಗಿ ಮಾಡೋದ್ರಿಂದ, ಅಧರ್ಮದಿಂದ ನಾವು ಜೀವಿಸ್ತಾ ಇರೋದ್ರಿಂದ, ಅಸತ್ಯದಿಂದ ನಾವು ಜೀವಿಸ್ತಾ ಇರೋದ್ರಿಂದ, ಸತ್ಯವನ್ನು ನಾವು ತಿಳ್ಕೊಳ್ತಾ ಇಲ್ಲ. ಅಹಿಂಸೆಯಿಂದ ಜೀವಿಸೋದ್ರಿಂದ ಹಿಂಸೆಯಿಂದ ನಾವು ಜೀವಿಸೋದ್ರಿಂದ ನಾವು ದುಃಖದಿಂದ ನಾವು ಜೀವಿಸ್ತಾ ಇದ್ದೀವಿ. ನಾವು ಇದನ್ನೆಲ್ಲವನ್ನು ಕೂಡ ತಿಳ್ಕೊಂಡು ನಾವು ಜೀವಿಸಿದರೆ ನಮ್ಮ ಒಂದು ಜೀವನವನ್ನದು ತುಂಬ ಸುಂದರವಾಗಿರುತ್ತೆ ಮತ್ತು ಸರಳತೆಯಿಂದ ಕೂಡಿರುತ್ತೆ. ಮತ್ತು ನಾವು ಪ್ರತಿದಿನ ಕೂಡ ನಾವು ಧ್ಯಾನ ಮಾಡ್ತಾ ಇದ್ದರೆ ಸತ್ಯ, ಧರ್ಮ, ಅಹಿಂಸದ ಜೊತೆಗೆ ನಾವಿದ್ದರೆ ನಮ್ಮ ಈ ಶಕ್ತಿ ತರಂಗಗಳು ಎಷ್ಟೋ ದೂರದವರೆಗೂ ಕೂಡ ತಲುಪ್ತಾ ಇರುತ್ತೆ ಫ್ರೆಂಡ್ಸ್. ನಾವೇನು ಅಂದ್ಕೊಳ್ತೀವಿ, ನಾವು ಧ್ಯಾನ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಅಂಥೇಳಿ. ಆದರೆ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಮ್ಮ ಯೋಚನೆಗಳಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಮಾತಿನಲ್ಲಿ ನಾವು ಏನು ಬದಲಾವಣೆ ಆಗ್ತೀವೋ ನಮ್ಮ ಶಕ್ತಿ ತರಂಗಗಳು ಎಷ್ಟೋ ದೂರದವರೆಗೂ ಕೂಡ ಹೋಗುತ್ತೆ. ಇವಾಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ನಾವೊಂದು ಆತ್ಮಸ್ಥಿತಿಯಲ್ಲಿ ಇದ್ದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ತಪ್ಪನೆಗೆ ಅನ್ನೋದು ಯಾರಿಗಿರುತ್ತೆ ಅಲ್ಲಿವರೆಗೂ ಕೂಡ ಇದು ತರಂಗಗಳು ತಲುಪತ್ತೆ. ಯಾರಿಗೆ ತಪ್ಪನೆ ಇರುತ್ತೆ ಅಲ್ಲಿವರೆಗೂ ತಲುಪತ್ತೆ. ಇದು ಎಷ್ಟು ಸತ್ಯ, ಯಾರು ಕೂಡ ನಂಬದೇ ಆಗದೇ ಇರುವಂಥ ಇದು ಸತ್ಯ. ಆದರೆ ಇದು ಸತ್ಯ, ಇದು ನಾವು ತಿಳ್ಕೋಬೇಕು ಈ ಸೂಕ್ಷ್ಮತೆಯನ್ನು. ಮತ್ತು ನಾವು ಎಷ್ಟು ಕೆಟ್ಟ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ, ಕೆಟ್ಟ ಮಾತುಗಳನ್ನು ನಾವು ಮಾತಾಡ್ತಾ ಇರ್ತೀವಿ, ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಯಾರು ಕೆಟ್ಟದ್ದನ್ನು ಮಾಡಬೇಕು ಅಂಥೇಳಿ ಯೋಚನೆಗಳನ್ನು ಮಾಡ್ತಾ ಇರ್ತಾರೋ, ಯಾರು ಕೆಟ್ಟದ್ದನ್ನು ಕೆಲಸವನ್ನು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೋ, ನಾವು ಇಲ್ಲೇ ಕೂತ್ಕೊಂಡು ಮಾತಾಡಿದ್ರೂ ಕೂಡ ಈ ತರಂಗಗಳು ಅಲ್ಲಿವರೆಗೂ ಹೋಗುತ್ತೆ. ಮತ್ತು ನಾವು ಎಷ್ಟು ಜನಕ್ಕೆ
ನಾವೇನು ಅಂದ್ಕೊಳ್ತೀವಿ, ನಾವು 4 ಜನ ಕೂತ್ಕೊಂಡು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ತರಂಗಗಳು ಎಷ್ಟೋ ದೂರದವರೆಗೂ ಕೂಡ ಹೋಗುತ್ತೆ. ಅದಕ್ಕೇ ನಮ್ಮ ಒಂದು ಯೋಚನೆ ಯಾವ ರೀತಿ ಇರುತ್ತೆ, ಅಂಥವರೇ ನಮಗೆ ಸಿಗ್ತಾರೆ. ಯಾಕೆ ಸಿಗ್ತಾರೆ? ಅವರು ಎಷ್ಟು ದೂರ ಹೋದ್ರೂ ಕೂಡ ನಾವು ಯಾವ ಒಂದು ಕೆಲಸವನ್ನು ಮಾಡ್ತಾ, ಯಾವ ಒಂದು ಯೋಚನೆಯನ್ನು ಇಟ್ಕೊಂಡು ನಾವು ಎಲ್ಲಿಗೆ ಹೋದ್ರೂ ಕೂಡ ಅಂಥವರೇ ಯಾಕೆ ಸಿಗ್ತಾರೆ ನಮಗೆ? ತರಂಗಗಳು ಹೋಗಿರೋದ್ರಿಂದ. ನಾವಿಲ್ಲಿ ಕುತ್ಕೊಂಡು ಏನು ಮಾಡ್ತೀವಿ, ನಮಗೆ ಈ ವಿಷಯ 4 ಜನಕ್ಕೆ ಗೊತ್ತು, ಅಥವಾ ನಮಗಿಬ್ಬರಿಗೆ ಗೊತ್ತು, ಅಥವಾ ನಾವು 3 ಜನ ಕುತ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ, ನಮ್ಮ 3 ಜನಕ್ಕೆ ಗೊತ್ತು ಅಂಥೇಳಿ ನಾವು ಅಂದ್ಕೊಂಡಿರ್ತೀವಿ. ನಾವು ಮಾತಾಡಿದ್ದು ಪ್ರತಿಯೊಂದು ಮಾತುಗಳು ಕೂಡ ಬ್ರಹ್ಮಾಂಡದವರೆಗೂ ಕೂಡ ತಲುಪತ್ತೆ ಫ್ರೆಂಡ್ಸ್. ಇದು ಎಲ್ಲವೂ ಕೂಡ ನಾವು ಅರಿವಿನಿಂದ ನಾವು ಮಾಡಬೇಕು. ನಮ್ಮ ಯೋಚನೆ, ನಮ್ಮ ಮಾತು, ನಮ್ಮ ಕೆಲಸ, ನಾವು ಒಳ್ಳೆಯದನ್ನೇ ಮಾಡ್ತಾ ಇದ್ದರೆ ಒಳ್ಳೆ ತರಂಗಗಳು ಬ್ರಹ್ಮಾಂಡಕ್ಕೆ ತಲುಪತ್ತೆ. ಎಲ್ಲ ಕಡೆಯೂ ಕೂಡ ಅದು ಹರಡ್ಕೊಳ್ಳತ್ತೆ. ಆಗ ನಾವು ಒಳ್ಳೆಯದನ್ನು ಮಾಡಿ ಅದಕ್ಕೆ ಕಾರಣರಾಗ್ತೀವಿ. ಅದಕ್ಕೆ ನಾವು ಕಾರಣ ನಾವು ಆಗ್ತೀವಿ. ಎಲ್ಲ ಕಡೆಯೂ ಒಳ್ಳೆ ತರಂಗಗಳನ್ನು ಕಳಿಸ್ತಾ ಇದ್ದೀವಿ ಅಂತೇಳಿ. ಅದೇ ಕೆಟ್ಟದ್ದು ಮಾಡಿದ್ರೂ ಕೂಡ ಅಷ್ಟೇ, ಮತ್ತೆ ಅದು ನಮಗೇನಾಗತ್ತೆ, ವಾಪಸ್ ನಮಗೆ ಬರುತ್ತೆ. ಅದು ನಾವು ಒಳ್ಳೆಯದನ್ನೇ ಮಾಡಿರಲಿ, ಕೆಟ್ಟದ್ದನ್ನೇ ಮಾಡಿರಲಿ, ನಾವಿಲ್ಲಿ ಏನು ಅಂದ್ಕೊಳ್ತೀವಿ, ಎಲ್ಲ ತಪ್ಪು ಕೆಲಸಗಳನ್ನು ಮಾಡಿ ಬೇರೆಯವ್ರಿಗೆ ಅಪವಾದ ಕೊಟ್ಟು ಅದರಿಂದ ನಾವು ಬಚಾವಾದ್ವಿ. ಅವ್ರಿಗೆ ನಾನು ಜಗಳವನ್ನು ಹಚ್ಚಿ ನಾನು ಆಚೆ ಬಂದುಬಿಟ್ಟೆ ಅಂಥೇಳಿ, ನಾನು ತಪ್ಪಿಸ್ಕೊಂಡ್ಬಿಟ್ಟೆ ಅಂಥೇಳಿ. ನಾವು ಎಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ನಾವು ಬೇರೆಯವ್ರಿಗೆ ಗೊತ್ತಿಲ್ಲದೇ ನಾವು ಎಲ್ಲ ಕೆಲಸವನ್ನು, ಕೆಟ್ಟ ಕೆಲಸವನ್ನು ಮಾಡಿ ನಾವು ಮುಗಿಸ್ಬಿಟ್ಟಿದ್ದೀವಿ. ನಾವು ಖುಷಿ ಪಡೋದಲ್ಲ. ನಾವು ಎಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅದು ನಾವು ಏನು ಕೆಟ್ಟದ್ದನ್ನು ಮಾಡಿದ್ವಿ ಅದು ನಮಗೆ ವಾಪಸ್ ಮತ್ತೆ ನಮಗೆ ಬರಲೇಬೇಕು, ಬಂದೇ ಬರುತ್ತೆ. ಹಾಗೆ ಒಳ್ಳೆಯದು ಮಾಡಿದ್ರೂ ಕೂಡ ಏನು ನಾವು ಒಳ್ಳೆಯದನ್ನು ಮಾಡಿರ್ತೀವಿ ಅದಕ್ಕೆ ನಮಗೆ ತಕ್ಕ ಫಲ ನಮಗೆ ಸಿಕ್ಕೇ ಸಿಗತ್ತೆ. ಅದಕ್ಕೆ ನಾವು ಯಾವಾಗಲೂ ಏನು ಹೇಳೋದಂದರೆ, ಯಾವಾಗಲೂ ಕೂಡ ನಾವು ಸತ್ಯದ ಬಗ್ಗೆನೇ ನಾವು ಯೋಚನೆಯನ್ನು ಮಾಡ್ತಾ ಇರಬೇಕು. ಆಧ್ಯಾತ್ಮಿಕ ಯೋಚನೆಯೇ ನಮ್ದಿರಬೇಕು ಅಂಥೇಳಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದೂ ಕೂಡ ಯೋಚನೆ ಬೇಡ.
ಯೋಚನೆಗಳ ಹಿಂದೆ ಹೋಗೋದು ಬೇಡ ಫ್ರೆಂಡ್ಸ್. ಯೋಚನೆಗಳು ಬರ್ತಾ ಇದ್ದರೆ ಮತ್ತೆ ಉಸಿರನ್ನೇ ಗಮನಿಸ್ತಾ ಇರೋಣ. ಎಷ್ಟು ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಉಸಿರಿನಲ್ಲಿ ಇದೆ. ನಾವು ಉಸಿರನ್ನೇ ಗಮನಿಸ್ತಾ ಇದ್ದರೆ ನಾವು ಹೇಗೆ ಬಂದಿದ್ದೀವಿ ಅದನ್ನೆಲ್ಲವನ್ನು ಕೂಡ ನಾವು ಹೇಗೆ ಮರ್ತಿದ್ದೀವಿ ಮತ್ತೆ ನಮಗೆ ನೆನಪಿಗೆ ಬರುತ್ತೆ. ಪ್ರತಿಯೊಂದರಲ್ಲಿಯೂ ಕೂಡ ನಾವು ಹೋಗಿ ಅದರ ಭಾಷೆಯನ್ನು ಮತ್ತೆ ನಾವು ಕಲ್ತ್ಕೊಳ್ತೀವಿ. ಎಲ್ಲರ ಒಂದು ಭಾಷೆ ಕೂಡ ನಮಗೆ ಬರುತ್ತೆ, ಎಲ್ಲ ಒಂದು ಭಾಷೆ ಕೂಡ ಬರುತ್ತೆ. ಕಲ್ಲಿಂದ ಭಾಷೆ ಅರ್ಥ ಆಗತ್ತೆ, ಖನಿಜದಿಂದ ನಾವು ಬಂದಿದ್ದೀವಿ ಅಂದರೆ ಆ ಒಂದು ಭಾಷೆ ನಮಗೆ ಗೊತ್ತು. ವೃಕ್ಷದ ಭಾಷೆ ನಮಗೆ ಗೊತ್ತು, ಪಕ್ಷಿಗಳ ಪ್ರಾಣಿಗಳ ಪಶು ಪಕ್ಷಿಗಳ ಒಂದು ಭಾಷೆ ನಮಗೆ ಗೊತ್ತು. ಈ ಮಾನವರ ಒಂದು ಭಾಷೆ ಕೂಡ ನಮಗೆ ಬರುತ್ತೆ. ಎಲ್ಲ ಭಾಷೆಗಳನ್ನು ಕೂಡ ನಮಗೆ ಬರುತ್ತೆ. ಆದರೆ ಎಲ್ಲವನ್ನು ಕೂಡ ನಾವು ಮರ್ತು ಬಿಟ್ಟಿದ್ದೀವಿ. ಮತ್ತು ಎಲ್ಲರ ಜೊತೆಗೆ ನಾವು ಮಾತಾಡೋದನ್ನು ಕಲ್ತ್ಕೊಂಡು ಮತ್ತೆ ನಾವು ನೆನಪು ಮಾಡ್ಕೋಬೇಕು. ಇದಕ್ಕೆ ಟೆಲಿಪತಿ ಅಂತ ನಾವು ಹೇಳ್ತೀವಿ. ಈ ಟೆಲಿಪತಿ ವಿದ್ಯೆಯನ್ನು ಎಲ್ಲರೂ ಕೂಡ ಕಲಿಬೇಕು ಧ್ಯಾನ ಮಾಡ್ತಾ ಮಾಡ್ತಾ. ಇದು ಸಹಜವಾಗಿ ಎಲ್ರಿಗೂ ಕೂಡ ಬರುತ್ತೆ. ನಾವು ಮರ್ತಿರೋದನ್ನು ಒಂದು ಖನಿಜದ ಜೊತೆಗೆ ನಾವು ಮಾತಾಡಿದರೆ ನಾವು ಮರ್ತಿರೋದನ್ನೆಲ್ಲ ಮತ್ತೆ ನಮಗೆ ಅದು ತಿಳಿಸ್ಕೊಡತ್ತೆ. ಹೇಗೆ ಬಂದೆ ನೀನು ಅಂದರೆ ಅದು ಎಲ್ಲವನ್ನು ಕೂಡ ನಮಗೆ ಹೇಳ್ಕೊಡತ್ತೆ. ಆವಾಗ ನಮಗೆ ಅರಿವಿಗೆ ಬರುತ್ತೆ, ಓ ನಾನು ಕೂಡ ಹೀಗೇನೆ ಬಂದಿರೋದು ಅಂಥೇಳಿ. ಯಾವುದು ಗುಣ ಇದೆ ಅದಕ್ಕೆ, ಯಾವುದು ರೂಪ ಇದೆ, ಯಾವುದು ಹೆಸರಿದೆ, ಯಾವುದು ಕೂಡ ಯಾರಿಗೂ ಕೂಡ ಇಲ್ಲ ಫ್ರೆಂಡ್ಸ್. ನಾವು ಮಧ್ಯದಲ್ಲಿ ಇದನ್ನು ಮಾಡ್ಕೊಂಡಿದ್ದೀವಿ. ಮಧ್ಯದಲ್ಲಿ ಯಾರೂ ಕೂಡ ಕಣ್ಬಿಡಬೇಡಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ನಾವು ಆಧ್ಯಾತ್ಮಿಕ ಸೇವೆಯನ್ನು ಮಾಡೋದ್ರಿಂದ ನಮ್ಮ ಕರ್ಮವನ್ನು ನಾವು ಕಳ್ಕೊಳ್ತೀವಿ. ಜನ್ಮರಾಹಿತ್ಯ ಜೀವನವನ್ನು ನಾವು ಮಾಡ್ತೀವಿ ಫ್ರೆಂಡ್ಸ್. ಆಧ್ಯಾತ್ಮಿಕ ಸೇವೆಯನ್ನು ನಾವು ಮಾಡಬೇಕು. ಧ್ಯಾನ ಮಾಡೋದಷ್ಟೇ ಅಲ್ಲ, ಧ್ಯಾನನೂ ಕೂಡ ನಾವು ಮಾಡಿಸ್ಬೇಕು. ಎಷ್ಟೋ ಆತ್ಮ ಒಂದು ಕಲಿಬೇಕು ಅನ್ನೋದು ಎಷ್ಟೋ ತಪ್ಪನೆ ಇರುತ್ತೆ. ಹುಡುಕ್ತಾ ಇರ್ತಾರೆ, ನನಗೇನೋ ಒಂದು ಬೇಕು, ಏನೋ ಒಂದು ಬೇಕು ಅಂಥೇಳಿ ಹುಡುಕಾಟದಲ್ಲಿ ಇರ್ತಾರೆ.
ಅಂಥವ್ರಿಗೆ ನಾವು ಧ್ಯಾನವನ್ನು ಹೇಳ್ಕೊಟ್ರೆ ಅವರು ಒಂದು ಆತ್ಮಜ್ಯೋತಿಯನ್ನು ಅವರೇ ಬೆಳಗಿಸ್ಕೊಳ್ತಾರೆ. ಅವರ ಕಷ್ಟ ನಷ್ಟಗಳನ್ನು ಅವರೇ ಪರಿಹಾರ ಮಾಡ್ಕೊಳ್ತಾರೆ. ಹೀಗೆ ನನಗೆ ಆಗಿರೋದು. ನಾನು ಹುಡುಕಾಟದಲ್ಲಿದ್ದಾಗ ಏನು ಮಾಡಬೇಕು ಅಂಥೇಳಿ ನಾನು ಹುಡುಕಾಟದಲ್ಲಿದ್ದಾಗ ನನಗೆ ಈ ಧ್ಯಾನ ಸಿಕ್ಕಿರೋದು. ಅವಾಗ್ಲಿಂತ್ರನೂ ಕೂಡ ಇವಾಗಿನವರೆಗೂ ನನ್ನನ್ನು ನಾನು ಉದ್ಧಾರ ಮಾಡ್ಕೊಳ್ತಾನೆ ಇದ್ದೀನಿ. ನಾನು ಧ್ಯಾನಕ್ಕೆ ಬಂದ ಮೇಲೇ ನಾನು ಧ್ಯಾನ ಮಾಡ್ತಾ ನಾನು ಧ್ಯಾನ ಪ್ರಚಾರನೂ ಕೂಡ ಆವಾಗ್ಲಿಂತ್ರನೇ ಮಾಡೋದಕ್ಕೆ ಶುರು ಮಾಡಿದೆ. ಧ್ಯಾನ ಮಾಡೋದು ನಮಗೋಸ್ಕರ, ಧ್ಯಾನ ಪ್ರಚಾರ ಮಾಡೋದು ಲೋಕ ಕಲ್ಯಾಣಕ್ಕೋಸ್ಕರ. ನಾವು ಹೆಚ್ಚಿಂದು ಒಂದು ಶಕ್ತಿಯನ್ನು ನಾವು ಪಡ್ಕೋಬೇಕು ಅಂದರೆ ನಾವು ಹೆಚ್ಚು ಧ್ಯಾನವನ್ನು ಮಾಡ್ತಾ ಧ್ಯಾನ ಪ್ರಚಾರನೂ ಕೂಡ ನಾವು ಮಾಡಬೇಕು. ಆವಾಗಲೇ ನಾವು ಹೆಚ್ಚಿಂದು ನಾವು ತಿಳ್ಕೊಳ್ತಾ ಇರ್ತೀವಿ. ಸೂಕ್ಷ್ಮತೆ ಎಷ್ಟೋ ಸೂಕ್ಷ್ಮತೆಗಳನ್ನು ಇರುತ್ತೆ. ನಾವು ಪ್ರಚಾರ ಮಾಡೋದ್ರಿಂದನೇ ಆ ಸೂಕ್ಷ್ಮತೆಯನ್ನು ನಾವು ತಿಳ್ಕೊಳ್ತೀವಿ. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಎಂಥ ಒಂದು ಸ್ಥಿತಿಯಲ್ಲಿ ಬಂದಿದ್ದೀವಿ ಅಂದರೆ ನಾವು ಇರೋದನ್ನೆಲ್ಲವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನಮ್ಮ ಒಂದು ಕೈಯಲ್ಲಿ ಏನೂ ಕೂಡ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಧ್ಯಾನಕ್ಕೆ ಬಂದಿರೋದು. ಇರೋದನ್ನೆಲ್ಲವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾವುದು ಒಂದು ಪೈಸೆನೂ ಕೂಡ ನಮ್ಮ ಕೈಯಲ್ಲಿಲ್ಲ. ಮತ್ತು ನಾನು ಧ್ಯಾನಕ್ಕೆ ಬಂದರೆ ಇದು ಎಲ್ಲ ಸರಿ ಹೋಗುತ್ತೆ ಅಂಥೇಳಿ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಧ್ಯಾನಕ್ಕೆ ಬಂದಿಲ್ಲ. ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂಥೇಳಿ. ಆದರೆ ಧ್ಯಾನದಲ್ಲಿ ನನಗೆ ಸಮಾಧಾನ ಸಿಗ್ತಾ ಇದೆ ಅಂಥೇಳಿ ನಾನು ಮಾಡ್ತಾ ಇದ್ದೆ ಅಷ್ಟೇ. ನನ್ನ ಯಾಕೆಂದರೆ ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಧ್ಯಾನ ಮಾಡೋದ್ರಿಂದ ನಮ್ಮ ಕಷ್ಟ ಪರಿಹಾರ ಆಗತ್ತೆ ಅಂತೇಳಿ ನಾನು ಯಾವುದು ಕೂಡ ತಿಳ್ಕೊಂಡಿಲ್ಲ. ಆದರೆ ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟ ಪರಿಹಾರ ಆಗತ್ತೆ ಅಂತೇಳಿ ಅದು ಗೊತ್ತು. ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಅದು ಪೂಜೆ ಮಾಡೋದ್ರಿಂದ, ಆ ದೇವರಿಗೆ ಪೂಜೆ ಮಾಡೋದ್ರಿಂದ, ಈ ದೇವರಿಗೆ ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟ ಪರಿಹಾರ ಆಗತ್ತೆ ಅಂಥೇಳಿ. ಮತ್ತು ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ನಾವು ಎಷ್ಟು ಚೆನ್ನಾಗಿದ್ವಿ. ಮತ್ತು ಯಾಕೆ ನನಗೆ ಕಷ್ಟ ಬಂತು? ಯಾಕೆ ನನಗೆ ಕಾಯಿಲೆ ಬಂತು? ಆರೋಗ್ಯದಿಂದ ಇದ್ದವಳಿಗೆ ಯಾಕೆ ನನಗೆ ಕಾಯಿಲೆ ಬಂತು? ಚೆನ್ನಾಗಿರೋರಿಗೆ ಯಾಕೆ ಕಷ್ಟ ಬಂತು? ಚಿಕ್ಕ ವಯಸ್ಸಿನಿಂದನೇ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡವರು ಹೇಗೆ ಹೇಳಿದ್ದಾರೆ, ಪೂಜೆ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗತ್ತೆ ಅಂಥೇಳಿ. ಯಾವ ಕಷ್ಟನೂ ನನಗೆ ಯಾಕೆ ಪರಿಹಾರ ಆಗಲಿಲ್ಲ? ಚೆನ್ನಾಗಿರೋರಿಗೆ ಯಾಕೆ ಕಷ್ಟ ಬಂತು? ಎಲ್ಲವನ್ನು ಇರೋದನ್ನೆಲ್ಲ ಯಾಕೆ ನಾವು ಕಳ್ಕೊಂಡ್ವಿ? ಮಕ್ಕಳಿಗೆ ಓದೋಕ್ಕೆ ದುಡ್ಡಿಲ್ಲ, ಕೈಯಲ್ಲಿ ದುಡ್ಡಿಲ್ಲ. ಮಕ್ಕಳಿಗೆ ಹಾಲು ಕೊಡಬೇಕಂದ್ರೂ ಕೂಡ ಆವಾಗ ನಮ್ಮ ಮನೆ ಪಕ್ಕದಲ್ಲೇ ಒಂದು 2 ರೂಪಾಯಿ ಹಾಲು ತಂದು ಅದರಲ್ಲಿ 1 ಲೋಟ ಅವ್ರು ಕೊಡ್ತಾಯಿದ್ರು, ಇನ್ನೊಂದು ಲೋಟ ಅದಕ್ಕೆ ನೀರು ಬೆರೆಸಿ ನಾನು ಮಕ್ಕಳಿಗೆ ಕೊಡ್ತಾಯಿದ್ದೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಧ್ಯಾನಕ್ಕೆ ಬಂದಿರೋದು. ಎಲ್ಲವೂ ಕೂಡ ಇರೋದನ್ನು ಎಲ್ಲ ಕೂಡ ಕಳೆದೋಯ್ತು. ಪೂಜೆ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗತ್ತೆ ಅನ್ನೋದು ನನಗೆ ಗೊತ್ತಿತ್ತು.
ಆದರೆ ಧ್ಯಾನ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗುತ್ತೆ ಅಂತೇಳಿ ನನಗೆ ಯಾವತ್ತೂ ಕೂಡ ಯಾರು ಕೂಡ ಹೇಳಲಿಲ್ಲ. ಯಾರ ಮುಖಾಂತರನೂ ಕೂಡ ನಾನು ತಿಳ್ಕೊಂಡಿಲ್ಲ. ಇದು ಧ್ಯಾನ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗತ್ತೆ ಅಂತೇಳಿ ಯಾರ ಮುಖಾಂತರನೂ ನಾನು ತಿಳ್ಕೊಂಡಿಲ್ಲ. ಆದರೆ ಧ್ಯಾನ ಮಾಡಬೇಕು ದಿನಾಲು ಅಂತೇಳಿ ಅಷ್ಟೇ ನಾನು ಇದ್ದೆ. ನಮ್ಮ ಉಸಿರಿನ ಜೊತೆಗೆ ನಾನು ಇರಬೇಕು ಅಂಥೇಳಿ. ನನ್ನ ಉಸಿರಿನ ಜೊತೆಗೆ ನಾನು ಮನೆಯಲ್ಲೇ ಇದ್ದು ನಾನು ಅಭ್ಯಾಸ ಮಾಡಿದ್ದೀನಿ. ನಾನು ಯಾರ ಹತ್ರನೂ ಕೂಡ ಕಲಿಯೋದಕ್ಕೂ ಕೂಡ ಹೋಗಿಲ್ಲ ಫ್ರೆಂಡ್ಸ್. ನನ್ನ ಮನೆಯಲ್ಲೇ ನಾನು ಕೂತ್ಕೊಂಡು ನಾನು ಧ್ಯಾನ ಮಾಡ್ತಾ ಇರುವಾಗ ನನಗೆ ಅನಾರೋಗ್ಯದಿಂದ ಇರೋದು, ನಾನು ಮೊದಲು ಆರೋಗ್ಯವನ್ನು ಪಡ್ಕೊಂಡೆ. ನನಗೆ ಮೊದಲು ಬಂದಿರೋದೇ ಆರೋಗ್ಯ. ಅದ್ರ ಮೊದಲು ನಾನು ಬಂದಿರೋದು, ನಾನು ಪೂರ್ತಿ ಸಸ್ಯಾಹಾರಿಯಾಗಿ, ನಾನು ಮಾಂಸಾಹಾರಿ ಆಗಿದ್ದೆ. ಫಸ್ಟ್ ನನಗೆ ಬದಲಾವಣೆ ಆಗಿರೋದೇ ನನ್ನ ಆಹಾರದಲ್ಲಿ. ಫಸ್ಟು ನನಗೆ ಅದನ್ನೇ ಬದಲಾವಣೆ ಆಗಿರೋದು. ನಾನು ಮಾಂಸಾಹಾರಿಯಾಗಿದ್ದವಳು ಸಸ್ಯಾಹಾರಿ ಆದೆ. ಕೇವಲ ಒಂದು 15-20 ದಿನದಲ್ಲೇ ನನಗೆ ಅದು ಬಂದುಬಿಡ್ತು. ಸಸ್ಯಾಹಾರಿಯಾಗಿ ನಾನು ಬದಲಾವಣೆ ಮಾಂಸಾಹಾರಿ ಆಗಿದ್ದವಳು ಸಸ್ಯಾಹಾರಿಯಾಗಿ ನಾನು ಬದಲಾವಣೆ ಆಗಿಬಿಟ್ಟೆ. ಎಷ್ಟೋ ಒಂದು ಅನಾರೋಗ್ಯದಿಂದ ಇದ್ದವಳು ನಾನು 2-3 ತಿಂಗಳಲ್ಲೇ ನನಗೆ ಆರೋಗ್ಯ ಸಿಕ್ತು. ಆದರೆ ಈ ಧ್ಯಾನ ಮಾಡೋದ್ರಿಂದ ನನಗೆ ಆರೋಗ್ಯ ಸಿಗ್ತಾ ಇದೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಯಾರೂ ಕೂಡ ನನಗೆ ಹೇಳ್ಕೊಟ್ಟಿಲ್ಲ ಧ್ಯಾನ ಮಾಡೋದ್ರಿಂದ ಆರೋಗ್ಯ ಸಿಗತ್ತೆ ಅಂಥೇಳಿ. ಎಲ್ಲೂ ಕೂಡ ನಾನು ಕಲಿಯೋದಕ್ಕೆ ಹೋಗದೇ ಇರೋದ್ರಿಂದ, ಮನೆಯಲ್ಲೇ ಕೂತ್ಕೊಂಡು ನಾನು ಧ್ಯಾನ ಮಾಡೋದ್ರಿಂದ ನನಗೇನು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲೂ ಕೂಡ ಕೇಳಿಲ್ಲ, ನೋಡಿಲ್ಲ. ಈ ಧ್ಯಾನದಿಂದನೇ ನಾನು ಆರೋಗ್ಯ ಪಡ್ಕೊಳ್ತಾ ಇದ್ದೀನಿ ಅಂಥೇಳಿ ನನಗೆ ಗೊತ್ತಿಲ್ಲ. ಆದರೆ ಧ್ಯಾನದಲ್ಲಿ ಏನೋ ಒಂದು ಥರ ಒಂದು ಸಮಾಧಾನ ಸಿಗ್ತಾ ಇದೆ ಅಂಥೇಳಿ ನಾನು ಮಾಡ್ತಾ ಇದ್ದೆ ಅಷ್ಟೇ. ಆರೋಗ್ಯ ಸಿಕ್ಕಿದ ಮೇಲೆ ನನ್ನ ಈ ಶರೀರ ಸ್ಟ್ರಾಂಗ್ ಆಯಿತು. ನನ್ನ ಮನೆ ಕೆಲಸನೇ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ನಾನಿದ್ದವಳು. ಇವಾಗ ನಾನು ಹೊರಗಡೆ ಹೋಗಬೇಕು, ಧ್ಯಾನ ಪ್ರಚಾರ ಮಾಡಬೇಕು ಅಂತೇಳಿ ನನಗೆ ಬರ್ತಾ ಇದೆ. ನನ್ನ ಮನೆ ಕೆಲಸ ಮಾಡೋದಕ್ಕೆ ನನಗೆ ಶಕ್ತಿ ಇಲ್ಲದೆ ಇರೋಳು. ಸ್ವಲ್ಪ ಮನೆ ಕೆಲಸ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗ್ತಾ ಇತ್ತು ನನಗೆ. ನನ್ನ ಆರೋಗ್ಯ, ನನ್ನ ಆಹಾರದಲ್ಲಿ ಬದಲಾವಣೆ ಆದಮೇಲೆ ನನ್ನ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ನಾನು ಬದಲಾವಣೆ ಆಗಿಬಿಟ್ಟೆ. ಇರುವಂಥ ಮೈಕೈ ನೋವು ಎಲ್ಲವನ್ನು ಕೂಡ ಹೊರಟೋಯ್ತು. ಇವಾಗ ನನಗೆ ಧ್ಯಾನದಲ್ಲಿ ಏನಾಗ್ತಾ ಇತ್ತಂದರೆ, ಇವಾಗ ನೀನು ಆರೋಗ್ಯವಾಗಿದ್ದೀಯಾ, ಇವಾಗ ಎಲ್ರಿಗೂ ಕೂಡ ಪ್ರಚಾರ ಮಾಡು, ನಿನಗೆ ಬಂದಂತಹ ಕಷ್ಟವನ್ನು ನೀನೇ ಪರಿಹಾರ ಮಾಡ್ಕೋಬೇಕು ಅಂಥೇಳಿ. ಅದು ಕೂಡ ನನಗೆ ಗೊತ್ತಿಲ್ಲ. ಈ ರೀತಿ ಪ್ರಚಾರ ಮಾಡೋದ್ರಿಂದ ನನ್ನ ಒಂದು ಕಷ್ಟ ಪರಿಹಾರ ಆಗತ್ತಂತೇಳಿ ಅದು ಕೂಡ ನನಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು ಒಳಗೆ ಅಂತರಂಗದಿಂದ ನನಗೆ ಬರ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತು ನನಗೆ ಪ್ರತಿಯೊಂದೂ ಕೂಡ ನನ್ನ ಕಣ್ಣು ಮುಂದೆ ತೋರಿಸಿ ನನಗೆ ಹೇಳ್ತಾ ಇದ್ರು. ಪ್ರತಿಯೊಂದು ಕೂಡ ನನ್ನ ಒಳಗಡೆ ನನ್ನ ಒಂದು ಅಂತರಂಗದ ಗುರು ನನಗೆ ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ರು. ನಾನು ತಿಳ್ಕೊಳ್ತಾ ಇದ್ದೆ. ಆದರೆ
ನನಗೆ ಧ್ಯಾನದಲ್ಲೇ ಈ ರೀತಿ ಆಗ್ತಾ ಇದೆ ಅಂಥೇಳಿ ನನಗೆ ಒಟ್ಟಿನಲ್ಲಿ ಏನೋ ಒಂದು ಮನಸ್ಸಿಗೆ ಯೋಚನೆಗಳು ಬರ್ತಾ ಇದೆಯಲ್ವಾ, ಅದೇ ರೀತಿಯೇ ನಾನು ಇದು ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಅಂಥೇಳಿ ನಾನು ಆ ರೀತಿ ಅಂದ್ಕೊಳ್ತಾ ಇದ್ದೆ. ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ, ಹೇಳೋರಿದ್ರೆ ಗೊತ್ತಾಗತ್ತೆ, ಅದು ಯಾರು ಕೂಡ ಹೇಳೋರಿಲ್ಲ. ಮತ್ತು ಅದರಿಂದ ಕಷ್ಟ ಪರಿಹಾರ ಆಗತ್ತೆ ಅಂಥೇಳಿ ಪ್ರಚಾರ ಮಾಡೋದ್ರಿಂದ, ಧ್ಯಾನ ಪ್ರಚಾರ ಮಾಡೋದ್ರಿಂದ ನಿನ್ನಲ್ಲಿರುವಂಥ ಕರ್ಮಗಳನ್ನೆಲ್ಲ ಹೋಗುತ್ತೆ ಈ ರೀತಿ ಪ್ರಚಾರ ಮಾಡೋ ಅಂದಾಗ ಅದು ನನಗೆ ಮಾಡಿಸ್ಬಿಡ್ತಾ ಇತ್ತು. ನಾನು ಒಪ್ಕೊಳ್ದೇ ಇರಲಿ, ಆ ಒಂದು ಶಕ್ತಿ ನನ್ನ ಕೈಲೇ ಮಾಡಿಸ್ಬಿಡ್ತಾ ಇತ್ತು. ಇವಾಗ ಅವ್ರಿಗೆ ಧ್ಯಾನ ಹೇಳ್ಕೊಡ್ಬೇಕಂದ್ರೆ ಅಲ್ಲಿಗೆ ಹೋಗ್ಬಿಡ್ತಾ ಇದ್ದೆ ನಾನು. ಇವಾಗ ನಾನು ಪಾಂಪ್ಲೆಟ್ ಎಲ್ರಿಗೂ ಕೂಡ ಕೊಡಬೇಕಂದ್ರೆ ಅಲ್ಲಿ ಕೊಡೋದಕ್ಕೆ ನಾನು ಹೊರಟುಬಿಡ್ತಾ ಇದ್ದೆ, ಮನೆ ಕೆಲಸವನ್ನು ಮಾಡಿ. ಎಲ್ಲವೂ ಕೂಡ ಆದಷ್ಟಕ್ಕೆ ಅದೇ ಮಾಡಿಸ್ತಾ ಇತ್ತು ನನಗೆ. ಯಾಕೆ ಅಂದರೆ ಒಂದು ಸದ್ಗುರುವಿಗೆ ನನ್ನ ಒಂದು ಆತ್ಮಸ್ಥಿತಿ ಯಾವ ಸ್ಥಿತಿಯಲ್ಲಿ ಇದೆ ಅಂತೇಳಿ ಆ ಮಾಸ್ಟ್ರಿಗೆ ಯಾವಾಗ ಗೊತ್ತಾಗುತ್ತೋ, ಈ ಶರೀರಿಗೆ ಮನಸ್ಸಿಗೆ ಮಾತಾಡೋದಿಲ್ಲ, ಕೇವಲ ಡೈರೆಕ್ಟ್ ಆತ್ಮಕ್ಕೆ ಅವರು ಮಾತಾಡ್ತಾ ಇರ್ತಾರೆ. ಆ ಆತ್ಮ ಎಲ್ಲಿದೆ? ನಮ್ಮ ಒಳಗಡೆನೇ ಇದೆ. ಆ ಶಕ್ತಿಯ ಮುಖಾಂತರ ಈ ಶರೀರ ಕೆಲಸ ಮಾಡ್ತಾ ಇರತ್ತೆ. ನಮಗೆ ಮನಸ್ಸಿಗೆ ಬುದ್ಧಿಗೆ ಏನು ಕೂಡ ಅವ್ರ ಕೆಲಸ ಇಲ್ಲ, ಡೈರೆಕ್ಟಾಗಿ ಆತ್ಮದ ಜೊತೆಗೆ ಮಾತಾಡ್ತಾರೆ ಮಾಸ್ಟರು. ನಮ್ಮ ಒಂದು ಆತ್ಮದ ಸ್ಥಿತಿ ಯಾವ ಸ್ಥಿತಿಯಲ್ಲಿದೆ ಅಂಥೇಳಿ ಆ ಭಗವಂತನಿಗೆ ಗೊತ್ತಾದರೆ ಗೊತ್ತು ಸಾಕು, ಡೈರೆಕ್ಟ್ ಆತ್ಮಕ್ಕೇ ಮಾತಾಡತ್ತೆ. ನಮ್ಮ ಒಂದು ಶರೀರಕ್ಕೆ ನಮ್ಮ ಮನಸ್ಸಿಗೆ ಜೊತೆಗೆ ಮಾತಾಡೋದು ಏನೂ ಕೆಲಸ ಇಲ್ಲ. ಆದರೆ ನಮಗೆ ಗೊತ್ತಾಗೋದಿಲ್ಲ, ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂಥೇಳಿ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಒಂದು ಆತ್ಮ ಕಲಿತಾ ಇದೆ, ಒಂದು ಭಗವಂತನ ಜೊತೆಗೆ ಸೇರಿ ನಮ್ಮ ಆತ್ಮ ಕಲಿತಾ ಇದೆ ಅಂಥೇಳಿ ನಮಗೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಗೊತ್ತಾಗೋದಿಲ್ಲ. ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂಥೇಳಿ ನಮಗೆ ಡೌಟ್ ಇರುತ್ತೆ. ಅಲ್ಲಿ ಒಂದು ಆತ್ಮ ಮತ್ತು ಇನ್ನೊಂದು ಆತ್ಮ, ಭಗವಂತನ ಆತ್ಮ, ಈ ಜೀವಾತ್ಮ ಬೆರೆತುಕೊಂಡು ಎಲ್ಲ ಕೆಲಸವನ್ನು ಕೂಡ ಈ ಶರೀರದಿಂದ ಮಾಡಿಸ್ತಾ ಇರತ್ತೆ. ನೋಡಿ, ನಮ್ಮ ಒಳಗಡೆನೇ ಇದೆಲ್ಲ ನಡೀತಾ ಇದೆ, ಆದರೂ ಕೂಡ ನಮ್ಗೆ ಅರಿವಿಗಿಲ್ಲ ಏನು ನಡೀತಾ ಇದೆ ನಮ್ಮ ಒಳಗಡೆ ಅಂಥೇಳಿ. ಯಾರಿಗೆ ತಪ್ಪನೆ ಇರುತ್ತೆ, ಡೈರೆಕ್ಟಾಗಿ ಆತ್ಮದ ಜೊತೆಗೇ ನಾವು ಮಾತಾಡೋದನ್ನು ಕಲ್ತ್ಕೊಂಡ್ಬಿಡ್ತೀವಿ. ಇದನ್ನೇ ಟೆಲಿಪತಿ ಅಂತ ಹೇಳೋದು. ಇವಾಗ ನಾವು ಹೇಳಿದ್ರೆ ಕೇಳೋದಿಲ್ಲ. ಬೇರೆಯವ್ರಿಗೆ ನಾವು ಏನಾದರೂ ಹೇಳಿದರೆ ನಮ್ಮ ಮಾತು ಕೇಳೋದಿಲ್ಲ. ಅವರು ಆತ್ಮಸ್ಥಿತಿಯಲ್ಲಿ, ಉನ್ನತ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವ್ರ ಮನಸ್ಸು, ಅವ್ರ ಶರೀರ ನಮ್ಮ ಮಾತು ಕೇಳೋದಿಲ್ಲ. ಹಾಗಾಗಿ ಆತ್ಮಗಳನ್ನು ನಾವು ಗುರುತಿಸೋದನ್ನು ಕಲ್ತ್ಕೋಬೇಕು, ಯಾವ ಸ್ಥಿತಿಯಲ್ಲಿದ್ದಾರೆ ಅಂತೇಳಿ. ಆ ಆತ್ಮವನ್ನು ಕಲಿಯೋ ಒಂದು ತಪನೆ ಇದ್ದಾಗ ಆ ಆತ್ಮಕ್ಕೆ ನಾವು ಡೈರೆಕ್ಟಾಗಿ ನಾವು ಮಾತಾಡೋದನ್ನು ಕಲ್ತ್ಕೋಬೇಕು. ಇದನ್ನೇ ಟೆಲಿಪತಿ ಅಂತ ಹೇಳೋದು. ಈ ವಿದ್ಯೆ ಎಲ್ರಿಗೂ ಕೂಡ ಬರಬೇಕು. ನಾವು ಈ ಒಂದು ಮೇಲಿನ ಒಂದು ಶರೀರವನ್ನು ನೋಡಿ ಕಲಿಸೋದಲ್ಲ, ಆತ್ಮದ ಸ್ಥಿತಿಯನ್ನು ನಾವು ನೋಡಬೇಕು, ಅವರು ಎಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ಇವಾಗ ಆಧ್ಯಾತ್ಮಿಕ ಒಂದು ವಿಷಯವನ್ನು ತಿಳ್ಕೊಳ್ಳುವಂಥ ಪಕ್ವತೆ ಅವ್ರಿಗೆ ಬಂದಿದೆ. ಅಂಥ ಒಂದು ಆತ್ಮಕ್ಕೆ ನಾವು ಕಲಿಸ್ಬೇಕು. ಅವ್ರನ್ನೂ ಕೂಡ ಆತ್ಮಜ್ಯೋತಿಯನ್ನು ಬೆಳಗಿಸ್ಕೋಬೇಕು. ನಮ್ಮ ಜ್ಯೋತಿಯನ್ನೇ ಬೆಳಗಿಸೋದಷ್ಟೇ ಅಲ್ಲ, ಈ ಜ್ಯೋತಿಯಿಂದ ಇನ್ನೊಂದು ಜ್ಯೋತಿಯನ್ನು ನಾವು ಬೆಳಗಿಸ್ಬೇಕು ಅನ್ನೋದು ನಮಗೆ ಬರುತ್ತೆ. ಹೀಗೆ ನನಗೆ ನನ್ನ ಒಂದು ಆತ್ಮದ ಸ್ಥಿತಿಯನ್ನು ಆ ಭಗವಂತ ಗುರುತಿಸಿ ನನಗೆ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದ ಆ ಭಗವಂತ.
ಆ ಭಗವಂತನ ಸಾಂಗತ್ಯದಲ್ಲಿ ಇದ್ದು ಈ ಆತ್ಮ ಸೇರ್ಕೊಂಡು ಮಾಡ್ತಾ ಇದೆ. ಆದ್ರೆ ನನಗೇನು ಕೂಡ ಗೊತ್ತಾಗ್ತಾ ಇಲ್ಲ, ಯಾಕೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಯಾಕೆ ಈ ರೀತಿ ನಾನು ಏನೇನೋ ಮಾಡ್ತಾ ಇದ್ದೀನಿ ಅಂಥೇಳಿ. ಆದರೆ ಅಲ್ಲಿ ಒಳಗಡೆ ಏನು ನಡೀತಾ ಇದೆ, ಒಂದು ಜೀವಾತ್ಮ ಒಂದು ಭಗವಂತನನ್ನು ಒಳಗಡೆ ಸೇರ್ಕೊಂಡು ಎಲ್ಲ ಕೆಲಸವನ್ನು ಕೂಡ ಈ ಶರೀರದಿಂದ ಮಾಡಿಸ್ತಾ ಇದೆ. ಹೋಗು, ಅವ್ರಿಗೆ ತಪ್ಪನೇ ಇದೆ, ಅಲ್ಲಿ ನಿನ್ನ ಧ್ಯಾನ ಅವ್ರಿಗೆ ಹೇಳ್ಕೊಡು. ಅವ್ರು ಹುಡುಕಾಟದಲ್ಲಿ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತೇಳಿ. ಯಾವುದು ಕೂಡ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಹಂಗಾಗಿ ಆ ಒಂದು ಜೀವಶಕ್ತಿ, ಆ ದೈವಶಕ್ತಿ ಏನು ಮಾಡ್ತಾ ಇತ್ತು, ನನಗೆ ಈ ಶರೀರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾ ಇತ್ತು ಅವ್ರಿಗೆ ಅಲ್ಲಿ ಕಲಿಸ್ಕೊಡೋದಕ್ಕೆ. ಅವ್ರು ನಿಜವಾಗ್ಲೂ ಕೂಡ ಎಷ್ಟು ಖುಷಿ ಆಗ್ತಾ ಇದ್ರೆ, ನಾವು ಇದು ಈ ವಿಷಯ ನನಗೆ ಬೇಕಾಗಿತ್ತು, ನೀವು ಅದನ್ನೇ ಬಂದು ನನಗೆ ಹೇಳಿದ್ರಿ ಅಂಥೇಳಿ ಖುಷಿಯಾಗಿ ಅವರು ಹೇಳ್ತಾ ಇದ್ರು. ಆವಾಗ ನಾನು ಇದಕ್ಕೋಸ್ಕರನೇ ನಾನು ಬಂದಿರಬಹುದು ಅಂಥೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಆದರೆ ಒಂದು ಜೀವಶಕ್ತಿ, ಒಂದು ದೈವಶಕ್ತಿ ನನ್ನ ಒಳಗಡೆ ಸೇರ್ಕೊಂಡು ಇದೆಲ್ಲ ಮಾಡ್ತಾ ಇದೆ ಅಂಥೇಳಿ ನನಗೇನು ಕೂಡ ಗೊತ್ತಿಲ್ಲ. ನಾನೇ ಎಲ್ಲವನ್ನೂ ಕೂಡ ಕಳ್ಕೊಂಡು ಕಷ್ಟದಲ್ಲಿ ಇದ್ದೀನಿ ಅಂಥೇಳಿ ಆ ವಿಚಾರ ಇತ್ತು. ಆ ಕಷ್ಟ ಹೇಗೆ ಪರಿಹಾರ ಆಗತ್ತೆ ಅಂತೇಳಿ ಅವ್ರು ನನಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಅದನ್ನು ಮಾಡೋದ್ರಿಂದ ನನ್ನ ಕಷ್ಟ ಪರಿಹಾರ ಆಗತ್ತ ಅಂತೇಳಿ ಆ ಜ್ಞಾನ ನನಗಿರಲಿಲ್ಲ. ಆಮೇಲೆ ಮಾಡ್ತಾ ಮಾಡ್ತಾ ನನಗೆ ಇದನ್ನು ಮಾಡೋದ್ರಿಂದನೇ ನನಗೆ ಕಷ್ಟ ಪರಿಹಾರ ಆಗ್ತಾ ಇದೆ, ನನಗೆ ಆರೋಗ್ಯ ಬಂದಿದೆ, ಇದನ್ನೇ ಈ ರೀತಿ ಮಾಡೋದ್ರಿಂದನೇ ನನಗೆ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಎಷ್ಟೋ ವರ್ಷಗಳಾದ್ಮೇಲೆ ನನಗೆ ಗೊತ್ತಾಗಿದೆ. ಮತ್ತು ಆವಾಗ್ಲಿಂದ ನಾನು ಈ ರೀತಿ ಪಾರ್ಕ್ಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ನಮ್ಮ ಮನೆಯಲ್ಲಿನೂ ಕೂಡ ಈ ಮಂಡಲ ಧ್ಯಾನವನ್ನು ಇಡೋದನ್ನು ನಾನು ಆವಾಗ್ಲಿಂದನೇ ಶುರು ಮಾಡಿಕೊಂಡೆ. ಒಂದೇ ವರ್ಷದಲ್ಲೇ ನಮ್ಮ ಮನೆ ಎದುರುಗಡೆ, ಇಲ್ಲೇ ನಾವು 12ನೇ ಗಲ್ಲಿಯಲ್ಲಿ ನಾವು ಇದ್ವಿ. ನಮ್ಮ ಮನೆ ಎದುರುಗಡೆನೆ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿ ಅರಳಿ ಮರ ಇತ್ತು. ಅರಳಿ ಮರದ ಕಡೆ ಅಶ್ವತ್ಥ ಕಟ್ಟೆ ಅರಳಿ ಮರಗೆ ನಾನು ಅಲ್ಲಿ ಕೂಡ ಮಂಡಲ ಧ್ಯಾನವನ್ನು ಇಟ್ಟೆ. ಮತ್ತು ನಮ್ಮ ಮನೆಯಲ್ಲಿನೂ ಕೂಡ ಗುರುವಾರ ಸತ್ಸಂಗನೂ ಕೂಡ ನಡೀತಾ ಇತ್ತು. ಮತ್ತು 41 ದಿನಗಳ ಕಾಲ ಫಸ್ಟು ನಾನು ಇಟ್ಟಿರೋದು ಮಂಡಲ ಧ್ಯಾನ. ಈ ಮೌನ ಧ್ಯಾನನೂ ಕೂಡ ನಾನು ಮಾಡಿಸಿದ್ದೀನಿ ಅಲ್ಲೇ. ಹೆಂಗೆ ಅಂದರೆ, ಆ ಅಶ್ವತ್ಥ ಕಟ್ಟೆಗೆ, ಆ ಅರಳಿ ಮರಕ್ಕೆ ನಾವು ಒಂದು ವೃಕ್ಷದ ಭಾಷೆ ನಮಗೆ ಅರ್ಥ ಆಗಬೇಕು, ಅದ್ರ ಜೊತೆಗಿದ್ದು ನಾವು ಕಲ್ತ್ಕೋಬೇಕು. ಅರ್ಧ ಗಂಟೆ ರೌಂಡ್ ಅಂದರೆ ಸುತ್ತ ಹಾಕಿ ಅರ್ಧ ಗಂಟೆ 1 ಗಂಟೆ ನಾನು ಧ್ಯಾನ ಮಾಡಿಸ್ತಾ ಇದ್ದೆ. ಯಾರು ಕೂಡ ಮಾತಾಡಬಾರ್ದು, ಮೌನವಾಗಿಯೇ ಇದೆಲ್ಲ ಇದ್ದು ಮಾಡಬೇಕು ಅಂಥೇಳಿ. ಇವಾಗ ಇಲ್ಲಿ ಅಟೆಂಡ್ ಆದವರು ಆವಾಗ್ಲೂ ಕೂಡ ಬಂದಿದ್ದಾರೆ, ಆ ಧ್ಯಾನಕ್ಕೂ ಕೂಡ ಬಂದಿದ್ದಾರೆ ಕೆಲವು ಜನ. ಆವಾಗ್ಲಿಂದನೇ ನಾನು ಶುರು ಮಾಡಿದೆ. ಆದರೆ ಅದನ್ನು ಶುರು ಮಾಡಿರೋದಕ್ಕೆ ಕಾರಣ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ನನ್ನ ಒಂದು ಒಳಗೆ ಏನು ಬರ್ತಾ ಇದೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಆ ಅರಳಿ ಮರದಲ್ಲಿ ನಾನು ಮರದ ಕೆಳಗಡೆ ಧ್ಯಾನಕ್ಕೆ ಕುಂದಿರ್ತಾ ಇದ್ದೆ. ಸುಮಾರು ಜನ ಅಲ್ಲಿನೂ ಕೂಡ ಬರ್ತಾ ಇದ್ರು. ಮತ್ತು ಅದು 41 ದಿನ ಅಂಥೇಳಿ ನಾನು ಇಟ್ಟು ಸುಮಾರು ಹಂಗೆ ಕಂಟಿನ್ಯೂ ಹಂಗೆ, ಇವಾಗ ಇದು ಹೆಂಗೆ ನಾನು ಮಾಡ್ತಾ ಇದ್ದೀನಿ ಅದು ಅವಾಗ್ಲಿಂದನೂ ಕೂಡ ಅದು ಹಂಗೆ ಕಂಟಿನ್ಯೂ ಹಂಗೆ ನಡೀತು. ಆ ಒಂದು ಮಂಡಲ ಧ್ಯಾನವನ್ನು ಮಾಡಿಸ್ತಾ ಇರುವಾಗ ನಾನು ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಂಡೆ.
ಮತ್ತು ನನ್ನ ಕಷ್ಟಗಳನ್ನು ಕೂಡ ಪರಿಹಾರ ಆಯಿತು. ಮತ್ತೆ ಆ ಸಮಯದಲ್ಲಿ ಮತ್ತೆ ನನಗೆ ಚಿಕನ್ ಗುನ್ಯ ಅಂತ ಹೇಳಿ ಬಂತು. ಅಷ್ಟಕ್ಕೂ ಕೂಡ ನಾನು ಬಿಡಲಿಲ್ಲ ಅದನ್ನು ಮಾಡಿಸೋದನ್ನು. ಮತ್ತು 1 ವರ್ಷಕ್ಕೆ ಇನ್ನೊಂದು ಬಂತು, ಡೆಂಗಿ ಜ್ವರ ಅಂಥೇಳಿ. 2 ಕೂಡ ಬಂದಿದೆ ನನಗೆ ಒಂದೂವರೆ ವರ್ಷದಲ್ಲೇ, ಇಂಥ ಒಂದು ಧ್ಯಾನ ಮಾಡಿಸುವಾಗಲೇ. ಯಾಕೆ ಬಂತು ಅಂದರೆ ಸಂಚಿತ ಕರ್ಮದಲ್ಲಿರುವಂಥದ್ದು, ಅದನ್ನು ನಾನು ತಗೊಂಡು ಬಂದಿದ್ದೀನಿ, ಅನುಭವಿಸ್ಬೇಕು ಅಂಥೇಳಿ. ಇದು ಯಾವುದು ಕೂಡ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಒಳಗಡೆ ಇರುವಂಥ ಜೀವಾತ್ಮ ಪರಮಾತ್ಮ ನನ್ನ ಒಳಗಡೆನೇ ಇದೆಲ್ಲ ನಡೆಸ್ತಾ ಇದೆ. ಆದರೂ ಯಾವುದು ಕೂಡ ನನಗೆ ಗೊತ್ತಿಲ್ಲ. ಮತ್ತು ಅಂಥ ಒಂದು ಜ್ವರ ಬಂದ್ರೂ ಕೂಡ, ಡೆಂಗಿ ಜ್ವರ ಆಗಲಿ ಚಿಕನ್ ಗುನ್ಯ ಬಂದ್ರೂ ಕೂಡ, ನನ್ನ ಒಳಗಡೆ ಇರುವಂಥ ಶಕ್ತಿ, ನಾನು ಮಲ್ಕೋಬೇಕು ಇವಾಗ ಎದ್ದೇಳೋ ಪರಿಸ್ಥಿತಿಯಲ್ಲಿನೂ ನಾನು ಇಲ್ಲ ಅಂದಾಗ ನನ್ನ ಜೊತೆಗೆ ಆ ಶಕ್ತಿ ಮಾತಾಡ್ತಾ ಇತ್ತು. ಎದ್ದೇಳು, ಧ್ಯಾನಕ್ಕೆ ಕೂತ್ಕೋ, ಧ್ಯಾನ ಪ್ರಚಾರ ಮಾಡೋದಕ್ಕೆ ಹೋಗು. ನನಗೆ ಮಲ್ಕೊಳ್ಳೋದಕ್ಕೂ ಕೂಡ ಕೊಡ್ತಾ ಇರಲಿಲ್ಲ. ಮತ್ತು ನಾನು ಎಲ್ಲ ಮನೆ ಕೆಲಸಗಳನ್ನು ಹೆಂಗೆ ಮಾಡ್ತಾ ಇದ್ದೆ ಅಂದರೆ ಎಲ್ಲವೂ ಕೂಡ ಮಾಡ್ತಾ ಇದ್ದೆ. ಅದು ಹೇಗೆ ಮಾಡ್ತಾ ಇದ್ದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಮತ್ತು ಹೇಗೆ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಆದರೆ ಎಲ್ಲವೂ ಕೂಡ ನಾನು ಮಾಡ್ತಾ ಇದ್ದೀನಿ. ನನಗೆ ಎದ್ದೇಳುವಂಥ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿನೂ ಕೂಡ ಮತ್ತು ಆ ಅರಳಿ ಮರಕ್ಕೆ ನನಗೆ ತೋರಿಸಿ ಹೇಳ್ತಾ ಇದ್ರು, ನೋಡು ಆ ಅರಳಿ ಮರದಲ್ಲಿ ಇವಾಗ ಎಲ್ಲ ಎಲೆಗಳನ್ನು ಉದುರು ಬಿಟ್ಟಿದೆ, ಹಾಗೆ ನೀ ಏನೆಲ್ಲ ಕಳ್ಕೊಂಡಿದ್ದೀಯ ಅದು ಎಲ್ಲ ಮತ್ತೆ ಸಿಗತ್ತೆ ಅಂತೇಳಿ. ಮತ್ತೆ ಎಲ್ಲ ಎಲೆಗಳು ಬಂದಾಗ ಮತ್ತೆ ತೋರಿಸ್ತಾ ಇದ್ರು, ನೋಡು ಎಲ್ಲ ಕಳ್ಕೊಂಡಿತ್ತು, ಆ ಎಲೆ ಎಲ್ಲವನ್ನು ಕೂಡ ಉದುರು ಹೋಯ್ತು. ಮತ್ತೆ ನೋಡು ಗಿಡದ ತುಂಬ ಎಲೆಗಳು ಬೆಳೆದಿದೆ. ಮತ್ತೆ ಅದನ್ನು ಆ ಒಂದು ಎಕ್ಸಾಂಪಲ್ ತೋರಿಸಿ ನನಗೆ ಹೇಳ್ತಾ ಇದ್ರು, ಎಲ್ಲವನ್ನು ಕಳ್ಕೊಂಡಿರೋದು ಕೂಡ ಮತ್ತೆ ನಿನಗೆ ಸಿಗತ್ತೆ, ನೀನು ಮಾಡು, ಈ ಸೇವೆಯನ್ನು ಮಾಡು, ಆಧ್ಯಾತ್ಮಿಕ ಸೇವೆಯನ್ನು ಮಾಡು. ಮತ್ತು ಅದೇ ಒಂದು ಜಾಗದಲ್ಲಿ ಅಶ್ವತ್ಥಕಟ್ಟೆಯಲ್ಲಿ ಒಬ್ಬರು ಅದು ಲಲಿತಾದೇವಿ ಅಂತೇಳಿ ಇತ್ತು. ಆ ಒಂದು ದೇವಸ್ಥಾನದ ಒಂದು ವಿಗ್ರಹಕ್ಕೆ ಅಷ್ಟೇ ಒಂದು ದೇವಸ್ಥಾನವನ್ನು ಕಟ್ಟಿಬಿಟ್ಟು, ಅದು ಗೋಡೆ ಕಟ್ಟಿಬಿಟ್ಟು ಅದಕ್ಕೆಲ್ಲ ಪೈಂಟ್ ಮಾಡಿ ಆ ಗೋಡೆಗೆ ಒಂದು ವಿಗ್ರಹಗಳನ್ನು ಅವರು ಬರೆದಿದ್ರು. ವಿಗ್ರಹಗಳ ಒಂದು ಕಲೆಯನ್ನು ಅದಕ್ಕೆ ಬರೆದಿದ್ರು, ಚಿತ್ರವನ್ನು ಹಾಕಿದ್ರು. ಆ ಅಶ್ವತ್ಥಕಟ್ಟೆ ನಮ್ಮ ಎದುರುಗಡೆನೆ, ನಮ್ಮ ಮನೆ ಎದುರುಗಡೆನೆ ಇರೋದ್ರಿಂದ ನಾನು ಸ್ವಲ್ಪ ಹೊರಗಡೆ ಬಂದು ಅಲ್ಲಿ ನಿಂತ್ಕೊಳ್ತಾ ಇರೋದ್ರಿಂದ ಅದು ನನಗೆ ಕಾಣಿಸ್ತಾ ಇತ್ತು. ಅವರು ಏನು ಚಿತ್ರವನ್ನು ಬರೆದಿದ್ದಾರೋ ಆ ಚಿತ್ರಕ್ಕೆ ಜೀವ ಬಂದಿದೆ. ಅದನ್ನು ನಾನು ನೋಡ್ತಾ ಇದ್ದೀನಿ. ಅದನ್ನು ಕಣ್ಣು ಬಿಟ್ಟು ನನಗೆ ನೋಡ್ತಾ ಇದೆ. ನಾನು ಎಲ್ಲಿ ಧ್ಯಾನ ಮಾಡಿಸ್ತಾ ಇದ್ನೋ ಅದೇ ಜಾಗದಲ್ಲೇನೆ. ಆವಾಗ ನನಗೆ ಆ ತಾಯಿಯಿಂದ ನನಗೆ ಆನ್ಸರ್ ಬಂದಿದ್ದೇನೆಂದರೆ, ನಾನು ಸಂಕ್ರಮ್ಮ ಅಂಥೇಳಿ, ಬನಶಂಕರಿ ದೇವಿ ಅಂಥೇಳಿ ಅದು ನನಗೆ ಬಂತು, ಆನ್ಸರ್ ಬಂತು. ಅವರೇ ಮಾಸ್ಟ್ರೇ ನನಗೆ ತಮ್ಮ ಹೆಸರುಗಳನ್ನು ಹೇಳಿ ಅವರೇ ನನಗೆ ಪರಿಚಯ ಮಾಡಿಸ್ಕೊಳ್ತಾ ಇದ್ರು, ನಾನು ಬನಶಂಕರಿ ಅಂಥೇಳಿ. ಮತ್ತು ಕಣ್ಣು ಬಿಟ್ಟು ಅದು ನೋಡ್ತಾ ಇದೆ, ಮಾತಾಡ್ತಾ ಇದೆ ನನ್ನ ಜೊತೆಗೆ. ನನ್ನ ದೃಷ್ಟಿ ಯಾವಾಗಲೂ ಕೂಡ ನಿನ್ನ ಮೇಲಿರತ್ತೆ, ನೀನು ಹೀಗೆ ಮುಂದೆ ಸಾಗು ಅಂಥೇಳಿ ಅದು ನನಗೆ ಹೇಳ್ತಾ ಇದೆ. ಆವಾಗ ನಾನು ತಿಳ್ಕೊಂಡಿರೋದು ಏನಂದರೆ, ನಾನು ಇಷ್ಟು ದಿನ ಪೂಜೆ ಮಾಡಿದರೆ ಕಷ್ಟ ಪರಿಹಾರ ಆಗತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಧ್ಯಾನ ಮಾಡೋದ್ರಿಂದ ನನ್ನ ಕಷ್ಟ ಪರಿಹಾರ ಆಗ್ತಾ ಇದೆ ಅಂಥೇಳಿ ನಾನು ಆವಾಗಲೇ ತಿಳ್ಕೊಂಡಿರೋದು. ಪೂಜೆ ಮಾಡೋದ್ರಿಂದ ನನಗೆ ಯಾವ ಭಗವಂತನು ಬಂದು ಹಾಗೆ ಮಾಡು ಹೀಗೆ ಮಾಡು ಅಂಥೇಳಿ ನನಗೆ ಯಾವತ್ತೂ ಕೂಡ ಹೇಳಿಲ್ಲ. ಆದರೆ ಧ್ಯಾನ ಮಾಡೋದ್ರಿಂದ ನಾನು ಬನಶಂಕರಿ ದೇವಿ, ನಾನು ಮೊಹಮ್ಮದ್ದು, ಎಲ್ಲ ಮಾಸ್ಟರ್ಗಳು ಕೂಡ ಅವರವರ ಹೆಸರುಗಳನ್ನು ಹೇಳಿ ಒಂದೊಂದು ಸಂದೇಶವನ್ನು ನನಗೆ ಕೊಡ್ತಾ ಇದ್ರು.
ಸಂಬಲ್ ಮಾಸ್ಟರ್ಸು, ಸಪ್ತ ಋಷಿಗಳಿಂದ ನಾನು ಎಷ್ಟೋ ಒಂದು ಜ್ಞಾನವನ್ನು ನಾನು ಕಲ್ತ್ಕೊಳ್ತಾ ಇದ್ದೆ. ಅವ್ರಿಗೆ ಯಾರಿಗೂ ಕೂಡ ನಾನು ನೋಡಿಲ್ಲ. ಆದರೂ ಕೂಡ ಅವರು ಬಂದು ನನಗೆ ಸಂದೇಶವನ್ನು ನನಗೆ ಕೊಡ್ತಾಯಿದ್ರು. ಅವರು ಏನು ಸಂದೇಶ ಕೊಡ್ತಾಯಿದ್ರು ಅಂದರೆ, ನೀನು ವಿಗ್ರಹಕ್ಕೆ ಪೂಜೆ ಮಾಡು, ನೀನು ಕಾಯಿ ಹೊಡಿ, ನೀನು ಬಾಳೆಹಣ್ಣು ಇಡು ಅಂತೇಳಿ ಯಾವ ಮಾಸ್ಟ್ರೂ ಕೂಡ ಅವ್ರು ಹೇಳಲಿಲ್ಲ ನನಗೆ. ಯಾವ ಭಗವಂತನೂ ಕೂಡ ಹೇಳಲಿಲ್ಲ. ಧ್ಯಾನದಲ್ಲಿ ಅಷ್ಟೊಂದು ಭಗವಂತನ ಒಂದು ಸಾಕ್ಷಾತ್ಕಾರ ಆಗಿದೆ. ಯಾವ ಭಗವಂತನೂ ಕೂಡ ನನಗೆ ಬಾಳೆಹಣ್ಣು ಕೊಡು, ನನಗೆ ತೆಂಗಿನಕಾಯಿ ಹೊಡಿ ಅಂತೇಳಿ ಯಾವ ದೇವರು ಕೂಡ ಹೇಳಲಿಲ್ಲ. ತೆಂಗಿನಕಾಯಿ ಹೊಡಿಯೋದ್ರಿಂದ ನಿನ್ನ ಕಷ್ಟ ಪರಿಹಾರ ಆಗತ್ತೆ, ಒಂದು 11 ಬಾಳೆಹಣ್ಣು ಇಡೋದ್ರಿಂದ ನಿನ್ನ ಕಷ್ಟ ಪರಿಹಾರ ಆಗತ್ತೆ ಅಂತೇಳಿ ಯಾವ ದೇವರು ಕೂಡ ನನಗೆ ಹೇಳಿಲ್ಲ. ನನಗೆ ನೈವೇದ್ಯ ಮಾಡಿಡು, ನಿನ್ನ ಕಷ್ಟ ಪರಿಹಾರ ಆಗತ್ತೆ ಅಂತೇಳಿ ಯಾವ ದೇವರು ಕೂಡ ನನಗೆ ಹೇಳಿಲ್ಲ. ನನಗೆ ಹೇಳಿರೋದೇನು? ಧ್ಯಾನವನ್ನು ಮಾಡು, ಧ್ಯಾನ ಪ್ರಚಾರ ಮಾಡು, ಆಧ್ಯಾತ್ಮಿಕ ಸೇವೆಯನ್ನು ಮಾಡು. ಎಲ್ಲ ಭಗವಂತನಿಂದನೂ ಕೂಡ ಇದೇ ನನಗೆ ಸಂದೇಶ ಸಿಕ್ಕಿರೋದು. ನಿನ್ನನ್ನು ನೀನು ಉದ್ಧಾರ ಮಾಡ್ಕೋಬೇಕಂದ್ರೆ ಈ ಸೇವೆಯನ್ನು ಮಾಡು. ನೀನು ಏನನ್ನೆಲ್ಲ ನೆಮ್ಮದಿ, ಶಾಂತಿ, ಆರೋಗ್ಯವನ್ನು ಕಳ್ಕೊಂಡಿದ್ದೀ, ಅದೇ ಮತ್ತೆ ಎಲ್ಲ ನಿನಗೂ ಸಿಗತ್ತೆ. ನೆಮ್ಮದಿ ಸಿಗತ್ತೆ, ಶಾಂತಿ ಸಿಗತ್ತೆ, ಆರೋಗ್ಯ ಸಿಗತ್ತೆ, ಎಲ್ಲವೂ ಕೂಡ ನಿನಗೆ ಸಿಗತ್ತೆ. ನೀನು ಏನು ಕಳ್ಕೊಂಡಿದ್ದೀಯಾ ಮತ್ತೆ ಅದು ನಿನಗೆ ವಾಪಸ್ ಬರುತ್ತೆ ಆಧ್ಯಾತ್ಮಿಕ ಸೇವೆಯನ್ನು ಮಾಡೋದ್ರಿಂದ. ಎಲ್ಲ ದೇವಾನುದೇವತೆಗಳು ಕೂಡ ನನಗೆ ಈಗೇನೆ ಹೇಳ್ಕೊಟ್ಟಿದ್ದು, ಆಧ್ಯಾತ್ಮಿಕ ಸೇವೆಯಿಂದನೇ ನನಗೆ ಎಲ್ಲವೂ ಕೂಡ ಸಿಗತ್ತೆ ಅಂತೇಳಿ. ಅದು ಸಿಕ್ಕಿದೆ ಫ್ರೆಂಡ್ಸ್. ನಾನು ಆರೋಗ್ಯ ಪಡ್ಕೊಂಡಿರೋದಕ್ಕೆ ನಿಮ್ಮ ಮುಂದೆ ಇವಾಗ ನಾನು ಇದನ್ನು ಹಂಚಿಕೊಳ್ತಾ ಇದ್ದೀನಿ. ಮನಸ್ಸು ಶಾಂತವಾಗಿರೋದಕ್ಕೆ ನಿಮ್ಮ ಮುಂದೆ ನಾನು ಇದನ್ನು ಹೇಳ್ಕೊಳ್ತಾ ಇದ್ದೀನಿ. ಮನಸ್ಸು ಸಮಾಧಾನವಾಗಿರೋದಕ್ಕೆ ನಾನು ನಿಮ್ಮ ಮುಂದೆ ನಾನು ಇವಾಗ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾವ ಭಗವಂತನೂ ಕೂಡ ಬಾಳೆಹಣ್ಣಿಡು, ನೈವೇದ್ಯ ಇಡು, ತೆಂಗಿನಕಾಯಿ ಹೊಡಿ ಅಂತೇಳಿ ಯಾವ ಭಗವಂತನೂ ಕೂಡ ಹೇಳಿಲ್ಲ. ಆದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಅದನ್ನೇ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಆವಾಗ ನನಗೆ ಗೊತ್ತಾಯಿತು, ಪೂಜೆ ಪುನಸ್ಕಾರ ಇದು ನಾವು ಬೇರೆಯವ್ರ ಮಾತನ್ನು ಕೇಳಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನೂ ಕೂಡ ನನಗೆ ಸಿಗಲಿಲ್ಲ. ಇರೋ ಆರೋಗ್ಯ ಹೊರಟೋಯ್ತು. ಮನಸ್ಸು ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕೂಡ ಕಳ್ಕೊಳ್ತು. ಒಂದು ಪ್ರಾಣಿಗೆ ನಾವು ಹತ್ಯೆಯನ್ನು ಮಾಡಿ ಅದನ್ನು ನೈವೇದ್ಯ ಮಾಡ್ತಾ ಇದ್ವಿ. ಎಂಥ ಒಂದು ಮಹಾಪಾಪ ಮಾಡಿಬಿಟ್ಟಿದ್ದೀನಿ ನಾನು ಅಂಥೇಳಿ. ಪಾಪಕ್ಕಿಂತ ಮಹಾಪಾಪ ಅದು. ಅದರಿಂದನೇ ನನಗೆ ಅನಾರೋಗ್ಯ ಅನ್ನೋದು ಬರ್ತಾ ಇದೆ ಅಂಥೇಳಿ ಆ ಒಂದು ಕ್ಷಣ ಕೂಡ ನನಗೆ ಬರಲಿಲ್ಲ. ಆ ಒಂದು ಜೀವಿಗೆ ಹತ್ಯೆ ಮಾಡಿ ಅದನ್ನು ನಾನು ಬೇಯಿಸ್ಕೊಂಡು ನಾನು ತಿನ್ನೋದ್ರಿಂದ ನಾನು ಅನಾರೋಗ್ಯದಿಂದ ನಾನು ನೆರಳ್ತಾ ಇದ್ದಿದ್ದಿ. ನನ್ನ ಬುದ್ಧಿ ಮಂಕಾಗ್ಬಿಟ್ಟಿದೆ. ನನ್ನ ಒಂದು ಆತ್ಮಸ್ಥಿತಿ ಹೆಚ್ಚಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತೇಳಿ ನನಗೆ ಆವಾಗ ನನಗೆ ಏನು ಕೂಡ ಗೊತ್ತಿಲ್ಲ. ದೊಡ್ಡವರು ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಹೇಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ ನಾನು ಮಾಡ್ತಾ ಇದ್ದೀನಿ. ಆದರೆ ಅದರಿಂದನೇ ನಾನು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತೇಳಿ ಒಂದು ಕ್ಷಣ ಕೂಡ ನನಗೆ ಬಂದಿರಲಿಲ್ಲ. ಆ ಮಾಂಸ ತಿನ್ನೋದ್ರಿಂದನೇ ನಾನು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೀನಿ. ಆ ಒಂದು ತಿನ್ನುವಂಥ ಪದಾರ್ಥನೇ ನನ್ನ ಒಳಗಡೆ ಅನಾರೋಗ್ಯ, ಅಸಮಾಧಾನ ನನಗೆ ಕೊಡ್ತಾ ಇದೆ ಅಂಥೇಳಿ ಒಂದು ಕ್ಷಣ ಕೂಡ ನನಗೆ ಬಂದಿರಲಿಲ್ಲ. ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು, ಧ್ಯಾನಕ್ಕೆ ಬಂದ ಮೇಲೇ ನನಗೆ ಗೊತ್ತಾಗಿರೋದು ಇದು ಪಾಪಕ್ಕಿಂತ ಮಹಾಪಾಪ ಅಂಥೇಳಿ. ಏನೇ ಒಂದು ನಾವು ಪಾಪ ಮಾಡಿದ್ರೂ ಕೂಡ ಅದು ನಾವು ಕಲಿಯೋದಕ್ಕೋಸ್ಕರ ಅದನ್ನು ನಾವು ಮಾಡ್ತೀವಿ. ಇದು ಪಾಪಕ್ಕಿಂತ ಮಹಾಪಾಪ. ಇಂಥ ಒಂದು ಮಹಾಪಾಪ ಮಾಡ್ತಾ ಇರೋಳಿಗೆ ನನಗೆ ಮತ್ತೆ ಆರೋಗ್ಯ ಮನಸ್ಸಿಗೆ ಶಾಂತಿ ಬೇಕಂದ್ರೆ ಎಲ್ಲಿ ಸಿಗತ್ತೆ? ನನಗೆ ಸಿಗೋದಿಲ್ಲ. ನಂಗೆ ಸಿಗಲಿಲ್ಲ ಕೂಡ.
ಧ್ಯಾನಕ್ಕೆ ಬಂದ ಮೇಲೇ ನಾನು ತಿಳ್ಕೊಂಡಿರೋದು. ಅದಕ್ಕೆ ನನಗೆ ಫಸ್ಟ್ ಇದನ್ನೇ ನನಗೆ ಬದಲಾವಣೆ ಆಗಿರೋದು. ನನ್ನ ಆಹಾರದಲ್ಲೇ ನಾನು ಬದಲಾವಣೆ ಕಂಡುಕೊಂಡೆ. ಆಮೇಲೆ ಎಷ್ಟೋ ದಿನಕ್ಕೆ ನನಗೆ ಗೊತ್ತಾಗಿದೆ, ಇದನ್ನ ತಿನ್ನೋದ್ರಿಂದನೇ ನಾನು ಇಷ್ಟೊಂದು ನರಕ ಯಾತನೆಯಿಂದ ನಾನು ಅನುಭವಿಸಿದ್ದೀನಿ. ಅಸಮಾಧಾನ, ಅಶಾಂತಿಯಿಂದ ಇರೋದನ್ನೆಲ್ಲವನ್ನು ಕೂಡ ಕಳ್ಕೊಂಡೆ. ಆರೋಗ್ಯ ಕಳ್ಕೊಂಡೆ, ನೆಮ್ಮದಿ ಕಳ್ಕೊಂಡೆ, ಶಾಂತಿ ಕಳ್ಕೊಂಡೆ. ಇದನ್ನು ತಿನ್ನೋದ್ರಿಂದನೇ ಅಂಥೇಳಿ ಧ್ಯಾನಕ್ಕೆ ಬಂದ ಮೇಲೆ ನನಗೆ ಎಷ್ಟೋ ದಿನಕ್ಕೆ ಗೊತ್ತಾಗಿದೆ ಫ್ರೆಂಡ್ಸ್. ನೋಡಿ, ಇದು ನಮಗೆ ಸ್ವಲ್ಪ ಕೂಡ ತಿಳಿಯೋದಕ್ಕೆ ಕೊಡೋದಿಲ್ಲ. ನಾವು ಮಾಡಿದಂಥ ಕರ್ಮವನ್ನು ಸ್ವಲ್ಪವನ್ನು ಕೂಡ ನಮಗೆ ತಿಳಿಯೋದಕ್ಕೆ ಕೊಡೋದಿಲ್ಲ. ಅಷ್ಟೊಂದು ಅಂಧಕಾರದಲ್ಲಿ, ಅಜ್ಞಾನದಿಂದ ನಾವು ಜೀವಿಸ್ತಾ ಇರ್ತೀವಿ. ಯಾವಾಗ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಬರ್ತೀವೋ ಆ ಗುರು ನಮಗೆ ಕಲಿಸ್ಕೊಡತ್ತೆ. ನೋಡು, ನೀನು ಎಷ್ಟೊಂದು ಅಂಧಕಾರದಿಂದ, ಅಜ್ಞಾನದಿಂದ ಜೀವಿಸ್ತಾ ಇದೀಯ. ಇದಕ್ಕೆಲ್ಲ ಕಾರಣ ಇದನ್ನೇ. ನೀ ತಿನ್ನುವಂಥ ಆಹಾರ, ಆ ಆಹಾರದಿಂದ ನಿನ್ನ ಯೋಚನೆಗಳಿಗೆ ಸಂಬಂಧಪಟ್ಟಿರುತ್ತೆ, ನಿನ್ನ ಶರೀರಕ್ಕೆ ಸಂಬಂಧಪಟ್ಟಿರುತ್ತೆ, ನಿನ್ನ ಕರ್ಮಕ್ಕೆ ಸಂಬಂಧಪಟ್ಟಿರುತ್ತೆ, ನಿನ್ನ ಜನ್ಮಕ್ಕೂ ಕೂಡ ಸಂಬಂಧಪಟ್ಟಿರುತ್ತೆ. ಈ ರೀತಿ ನನಗೆ ಭಗವಂತ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದರು. ಆಗ ನಾನು ಎಷ್ಟು ಪೂಜೆ ಮಾಡಿದ್ರೇನು, ಎಷ್ಟು ಒಂದು ದಾನ ಧರ್ಮ ಮಾಡಿದ್ರೇನು, ಮನೆಯಲ್ಲಿ ಒಂದು ಕುರಿಯನ್ನು ಕೊಯ್ದು ಸಾವಿರಾರು ಜನಕ್ಕೆ ಊಟವನ್ನು ಹಾಕ್ತೀವಿ. ನೋಡಿ, ಎಷ್ಟು ಮಹಾಪಾಪ ಅದು. ಅಂಥ ಒಂದು ಮಹಾಪಾಪವನ್ನು ಮಾಡಿನೇ ಇರೋದನ್ನೆಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ. ಆರೋಗ್ಯ, ನೆಮ್ಮದಿ, ಶಾಂತಿ ಅದು ನಮಗೆ ತಿಳಿಯೋದೇ ಇಲ್ಲ. ಧ್ಯಾನಕ್ಕೆ ಬರೋವರೆಗೂ ಕೂಡ ನಮಗೆ ತಿಳಿಯೋದಿಲ್ಲ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇಂಥ ಒಂದು ಸೂಕ್ಷ್ಮತೆ ನಾವು ತಿಳ್ಕೊಳ್ತೀವಿ ಧ್ಯಾನದಲ್ಲಿ.
ಕೇವಲ 1 ನಿಮಿಷ ಫ್ರೆಂಡ್ಸ್, ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸೋಣ. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬೇಡಿ. ಕೇವಲ 30 ಸೆಕೆಂಡ್ಗಳು ಮಾತ್ರ. ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5, 4, 3, 2, 1, 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ನಮ್ಮ ಚಪ್ಪಾಳೆಯ ಮುಖಾಂತರ. ಎಲ್ಲ ಪ್ರಾಣಿ ಸಾಮ್ರಾಜ್ಯಕ್ಕೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ವೃಕ್ಷ ಸಾಮ್ರಾಜ್ಯಕ್ಕೂ, ಖನಿಜ ಸಾಮ್ರಾಜ್ಯಕ್ಕೂ ನಾವು ಧನ್ಯವಾದಗಳನ್ನು ತಿಳಿಸೋಣ. ಮತ್ತು ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ದಿನ ತುಂಬಾ ಅದ್ಭುತವಾಗಿ ನಮ್ಮ ಧ್ಯಾನ ಆಗಿದೆ. ಸೊ ಹೀಗೆ ಧ್ಯಾನ ಪ್ರಚಾರವನ್ನ ಮಾಡ್ತಾ ಇರೋಣ. ದಿನ ಟೈಮಿಗೆ ಕರೆಕ್ಟ್ ಆಗಿ ಧ್ಯಾನವನ್ನ ನಾವು ಮಾಡೋಣ. ಇಲ್ಲಿ ಮಾಡೋದಷ್ಟೇ ಅಲ್ಲ, ಮತ್ತೆ ಮನೆಯಲ್ಲಿ ಧ್ಯಾನವನ್ನ ಮಾಡ್ತಾ ಬೇರೆ ಎಲ್ಲರಿಗೂ ಧ್ಯಾನ ಪ್ರಚಾರವನ್ನ ಹೇಳ್ತಾ, ಜಸ್ಟ್ ಒಂದು ಲಿಂಕ್ ಶೇರ್ ಮಾಡೋದ್ರಿಂದ ಯಾರಿಗೋ ಎಲ್ಲೋ ಏನೋ ಬೇಕಾಗಿರುತ್ತೆ ಮಾಸ್ಟರ್ಸ್. ನೀವು ಕಳ್ಸೋ ಒಂದು ಲಿಂಕ್ ಇಂದ ಅವರಿಗೆ ತುಂಬಾ ಹೆಲ್ಪ್ ಆಗತ್ತೆ. ದಯವಿಟ್ಟು ಆದಷ್ಟು ಲಿಂಕ್ ನ ಶೇರ್ ಮಾಡಿ. ತುಂಬಾ ಚೆನ್ನಾಗಿ ನಡೀತಾ ಇದೆ ಧ್ಯಾನ. ಎಲ್ಲರಿಗೂ ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮಾಸ್ಟರ್ಸ್. ನನ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಬೆಳಗ್ಗೆ 5 ಗಂಟೆಗೆ ಎಲ್ಲರೂ ಸಿಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು.